ಹಾಯ್ ಎವ್ರಿವನ್, ಉಡುಪಿ ಕಿಚನ್ಗೆ ಸ್ವಾಗತ. ಸಾರಿ 2 ಡೇಸಿಂದ ನಾನು ವ್ಲಾಗ್ಸ್ ಮಾಡ್ತಾಯಿಲ್ಲ ಬಿಕಾಸ್ ನನ್ನ ಪಾಪುಗೆ ಆರಾಮಿಲ್ಲ ಆಗಿತ್ತು. ಸೊ ಇವತ್ತು ನಾನು ಬಂದುಬಿಟ್ಟು ನಿಮಗೆ ಬೀನ್ಸ್ ಪಲ್ಯನ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಆಲ್ಮೋಸ್ಟ್ 1 kg ಬೀನ್ಸ್ ತಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡದಾಗಿ ಹೆಚ್ಕೊಂಡಿರೋ ಟೊಮೆಟೊ, ಒಂದು ಒನಿಯನ್ ದೊಡ್ಡದಿದೆ, ಇದು ಒಂದು 6 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾದರೆ ತೊಗೋಬೋದು. ಆಮೇಲೆ ಇದು ಲೈಟಾಗಿ ನಾನು ಜಿಂಜರ್ ತಗೊಂಡಿದ್ದೀನಿ, ಅದೊಂದು 7-8 ಎಸ್ಲು ಗಾರ್ಲಿಕ್, ಆಮೇಲೆ ಬೆಳ್ಳುಳ್ಳಿ, ಇದು ಕರಿಬೇವು ಸ್ವಲ್ಪ, ಚೂರು ಕೊತ್ತಂಬರಿ ಸೊಪ್ಪು, ಸಾಸಿವೆ, ಉಪ್ಪು, ಎಣ್ಣೆ ಇದನ್ನು ತಗೊಂಡಿದ್ದೀನಿ. ಸೊ ಇವಾಗ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಸೊ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಮಾಮೂಲಿ ಅರೌಂಡ್ 1.5 ಸ್ಪೂನ್ ಇರ್ಬೋದು, ಜಾಸ್ತಿ ಹಾಕಲ್ಲ ಆಯಿಲ್ ನಾನು. ಸೊ ಅದು ಸ್ಟಾರ್ಟ್ ಆದಾಗ ಇವಾಗ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಡಬೇಕು. ಇವಾಗ ತೆಗೆದು ಇಟ್ಕೊಂಡಿರುವ ಬೆಳ್ಳುಳ್ಳಿ, ಶುಂಠಿನ ಹಾಕ್ತಾಯಿದ್ದೀನಿ. ಸೊ ಈ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಬೀನ್ಸ್ ಪಲ್ಯನ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಮಾಡ್ಕೊಳ್ತೀನಿ, ಮತ್ತೆ ಮಾಡ್ಕೊಳ್ತೀನಿಯ. ಜಸ್ಟ್ ಒಂದು ಸಲ ಟ್ರೈ ಮಾಡೋದ್ರಲ್ಲಂತೂ ತಪ್ಪೇನಿಲ್ಲ, ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಸಾಕು, ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ ಇವಾಗ, ಸಾಕು. ಇವಾಗ ಹೆಚ್ಕೊಂಡಿರುವ ಆನಿಯನ್ ಹಾಕ್ತಾಯಿದ್ದೀನಿ. ಸಾರಿ, ಮಕ್ಕಳು ಬಿಡ್ತಾ ಇಲ್ಲ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಟೈಮ್ ಸಿಕ್ಕಿಲ್ಲ, ಇಲ್ಲಾಂದರೆ ಮಾರ್ನಿಂಗೇ ಮಾಡ್ತಾಯಿದ್ದೆ. ಇವಾಗ ಲಂಚಿಗೆ ನಾನು ಮಾಡ್ತಾಯಿದ್ದೀನಿ, ಲಂಚ್ ರೆಸಿಪಿ. ಸೊ ಆನಿಯನ್ ಸ್ವಲ್ಪ ಲೈಟಾಗಿ ಆಗಿದೆ ಫ್ರೈ. ಇವಾಗ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ. ಸೊ ಇದು ಕೂಡ ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗಲಿ. ನಾನು ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ಲೈಟಾಗಿ ಫ್ರೈ. ಸೊ ಇವಾಗ ಲಾಸ್ಟ್ ಕರಿಬೇವು ಹಾಕ್ತಾಯಿದ್ದೀನಿ. ಸೊ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಏನು ಆ್ಯಡ್ ಮಾಡಲ್ಲ ಇದಕ್ಕೆ. ಸೊ ಇವಾಗ ಬಂದುಬಿಟ್ಟು ಹೆಚ್ಚಿಟ್ಕೊಂಡಿರುವಂಥ ಬೀನ್ಸ್ನ ಹಾಕ್ತಾಯಿದ್ದೀನಿ. ಸೊ ಮಕ್ಕಳು ಬಿಡ್ತಾ ಇಲ್ಲ.
ಸೊ ತೆಗೆದಿಟ್ಕೊಂಡಿರೋ ಹಸಿಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಇವಾಗ ಸ್ವಲ್ಪ ಕೊತ್ತಂಬರಿ, ಸಾಲ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು 10 ಮಿನಿಟ್ಸ್ ಹಾಗೆ ಬಿಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಬಿಕಾಸ್ ನೀರು ಅದರಲ್ಲಿದೆ, ಆಲ್ರೆಡಿ ಹಾಕಿದ್ದೀನಿ. ಸೊ ಹೈ ಫ್ಲೇಮಲ್ಲೇ ಇಡ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೋತಿದ್ದೀನಿ, ಒಂದು 1/4 ಗ್ಲಾಸ್ ಆಗೋಷ್ಟು. ಒಂದು 10 ಮಿನಿಟ್ಸ್ ಬಿಟ್ಟು ನೋಡಿದಾಗ ಆಗಿರುತ್ತೆ ಬೀನ್ಸ್ ಪಲ್ಯ. ಸೊ ಇಷ್ಟು ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಮಾಡೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿಬಿಟ್ಟು ನೋಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ವಿಡಿಯೋ ಇಷ್ಟು ಟೈಮ್ ಕೊಟ್ಟು ನೋಡಿದ್ದಕ್ಕೆ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋನ ನೋಡ್ತಾಯಿರಿ, ಫಾಲೋ ಮಾಡ್ತಾಯಿರಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಮುಂದೆ ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹಾಗೆ ಮುಂದೆ ಬರೋ ವಿಡಿಯೋಲ್ಲಿ ನಾನು ಕುಂದಾಪುರ ಚಿಕನ್ ಸುಕ್ಕ ಮಸಾಲ, ಹಾಗೆ ಕುಂದಾಪುರ ಚಿಕನ್ ಹೇಗೆ ಮಾಡೋದು, ಆಮೇಲೆ ಕುಂದಾಪುರ ಚಿಕನ್ ಸಾರು ಯಾವ ಥರ ಮಾಡೋದು ಅಂತ ಪ್ರತಿಯೊಂದು ಹೇಳ್ಕೊಡ್ತೀನಿ. ಹಾಗೆ ಹಾಗಲಕಾಯಿ ಅಂತಾರಲ್ಲ ಬಿಟ್ಟೆಗಳು, ಅದರ ಸಲಾಡನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರಿಗೆ.